ಹಾಯ್ ಡಿಯರ್ ಇಹಾ ತಂಡದ ಮತ್ತು ಜಾ ಲೈಫ್ ಸ್ಟೈಲ್ ತಂಡದ ಮತ್ತು ನಮ್ಮ ಹೊಸದಾಗಿ ಪ್ಲಾಟ್ಫಾರಮ್ ಲಾಂಚ್ ಆಗಿರುವ ಟೆರಕಾಸ್ ಅನ್ನೋ ಕಂಪನಿಗೆ ನಾವು ಯಾವ ರೀತಿ ಜಾಯ್ನಿಂಗ್ ಆಗಬೇಕು ಮತ್ತು ಅದರಲ್ಲಿ ಯಾವ ರೀತಿ ಲಾಗಿನ್ ಮಾಡಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಫುಲ್ಲು ಡೀಟೇಲ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾಯಿದ್ದೀನಿ. ಆಲ್ರೆಡಿ ನಿನ್ನೆ ಸಾಯಂಕಾಲ ಮಾಡಿರೋ ಒಂದು ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಧ ಯಾವ ರೀತಿ ನಾವು ಹೋಗ್ಬೋದು ಅನ್ನೋದ್ರ ಬಗ್ಗೆ, ನಿಮ್ಗೆ ಯಾವ ರೀತಿ ಆ ವೆಬ್ಸೈಟ್ ನೋಡ್ಬೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಒಂದು ಜಸ್ಟ್ ಡೀಟೇಲ್ಸ್ ಮಾಹಿತಿಗೋಸ್ಕರ. ಸೊ ಇವಾಗ ನಾವು ಅದು ಫುಲ್ ಡೀಟೇಲ್ಸು ಯಾವ ರೀತಿ ಲಾಗಿನ್ ಆಗೋದು, ಏನು ಆಪ್ಷನ್ ಕ್ಲಿಕ್ ಮಾಡಬೇಕು, ಏನು ಯಾವ ರೀತಿ ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾವು ಈ ಒಂದು ವೆಬ್ಸೈಟಲ್ಲಿ ಓಪನ್ ಮಾಡಬೇಕಾದ್ರೆ ಜಾ ಲೈಫ್ ಸ್ಟೈಲ್ ಹೋಗ್ಬಿಟ್ಟು, ಜಾ ಲೈಫ್ ಸ್ಟೈಲಿ ಇಹಾ ಒಂದು ಕ್ಲಿಕ್ ಮಾರ್ಕ್ ಇರ್ತದೆ. ಆ ಕ್ಲಿಕ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ನಾವು ಇಹಾದಲ್ಲಿ ಹೋಗಬೇಕು. ಅದು ಮತ್ತೆ ಹೋದ್ಮೇಲೆ ನಾವು ಇಹಾದಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಕೊಂಡು ಲಾಗಿನ್ ಮಾಡಬೇಕು. ಲಾಗಿನ್ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ಈ ಥರ ಟುಡೇ ಈಸ್ ದ ಡೇ ಅಂತ ಬರ್ತದೆ, ಓಕೆನಾ. ಸೊ ಈ ಟುಡೇ ಈಸ್ ದ ಡೇ ಅಂತ ಬಂದಾಗ ನಾವು ಕಂಟಿನ್ಯೂ ಬಟನ್ ಅಂತ ಕೆಳಗಡೆ ಇದೆ, ಓಕೆನಾ. ಇಲ್ಲಿ ನೀವು ನೋಡ್ಬೋದು ಕಂಟಿನ್ಯೂ ಬಟನ್ ಅನ್ನೋದಿದೆ. ಸೊ ಆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಟೆರಕಾಸ್ ಅನ್ನೋ ಒಂದು ಕಂಪನಿಗೆ ಕರ್ಕೊಂಡು ಹೋಗ್ತದೆ, ಓಕೆನಾ. ಕರ್ಕೊಂಡು ಹೋಗೋದಾಗ ಇಲ್ಲಿ 3 ಆಪ್ಷನ್ಸ್ನ ನೀವು ನೋಡ್ಬೋದು, 3 ಆಪ್ಷನ್ಸು, ಓಕೆನಾ. 3 ಆಪ್ಷನ್ಸ್ ನೋಡ್ಬೋದು. ಮತ್ತು ಸ್ಕಿಪ್ ಟು ಸೈನ್ ಅಪ್ ಅಂತಿದೆ, ಇದನ್ನು ನೋಡ್ಬೋದು. ಮತ್ತು ಬ್ಯಾಕ್ ಅಂತಿದೆ, ಅದನ್ನು ನೋಡ್ಬೋದು. ಮತ್ತು ಕೆಳಗಡೆ ಸ್ಕಿಪ್ ಟು ಸೈನ್ ಅಪ್ ಅಂತಿದೆ, ಅದನ್ನು ನೋಡ್ಬೋದು. ಬಟ್ ನಾವು ಯಾವುದನ್ನು ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಜಸ್ಟ್ ಕಂಟಿನ್ಯೂ ಮೇಲೆ ಮಾತ್ರ ಕ್ಲಿಕ್ ಮಾಡಿ, ಅರ್ಥ ಆಯ್ತಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 2ನೇ ಆಪ್ಷನ್ಗೆ ನಾವು ಎಂಟ್ರಿ ಆಗ್ತೀವಿ. 2ನೇ ಆಪ್ಷನ್ ನೋಡಿ, ಇಲ್ಲಿ ಅಪ್ಡೇಟ್ ಪ್ರೋಗ್ರಾಮ್ ಅಂತ ಬರ್ತದೆ. ಇಲ್ಲಿ ಅಪ್ಡೇಟ್ ಪ್ರೋಗ್ರಾಮ್ ಅಂತ ಬಂದಾಗ ನಾವು ಇದರಲ್ಲಿ ನೋಡ್ಬೋದು $10 ಪೇ ಮಾಡಿ ನಾವು ಇದರಲ್ಲಿ ಜಾಯ್ನಿಂಗ್ ಆಗಬೇಕಂತ ಕೊಟ್ಟಿದ್ದಾರೆ, ಓಕೆನಾ. ಇಲ್ಲಿ ಮಾರ್ಕೆಟಿಂಗ್ ಫ್ರೆಂಡ್ಸ್ ಅಂದರೆ ನಾವು ಇದು ಮಾಡ್ತೀವಲ್ಲ, ನಮ್ಮ ಫ್ರೆಂಡ್ಸು ಅಂದರೆ ರೆಫರ್ ಮಾಡಿರ್ತೀವಲ್ಲ, ಸೊ ಅದ್ರ ಬಗ್ಗೆ, ಮತ್ತು ಸೋಷಲ್ ಲಿಸ್ಟಿಂಗ್ ಬಗ್ಗೆ. ಸೊ ಮತ್ತು ಇಲ್ಲಿ ಎಲ್ಲ ಒಂದು ಎಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಪ್ಲೇ ಗೇಮ್ಸ್ ಅಂತೆ, ಸೋಷಲ್ ಲಿಸ್ಟಿಂಗ್ ಅಂತೆ, ಮತ್ತು ಶೇರ್ಡ್ ಪ್ರೊಫೈಲ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ನಾನಾ ರೀತಿಯ ಪ್ರೋಗ್ರಾಮ್ ಅನ್ನೋದು ಇಲ್ಲಿದೆ, ಓಕೆ. ಸೊ ಈ ಪ್ರೋಗ್ರಾಮ್ಸ್ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಎನಿವೇ, ಮತ್ತು ನೀವು ಇಲ್ಲಿ ಬಂದಾಗ, ಕೆಳಗಡೆ ಬಂದಾಗ ಇಲ್ಲಿ ಕಂಪ್ನಿಯ ಮೊದಲನೇದಾಗಿ ಹೇಳ್ದಾಗೇ ಕಂಪ್ನಿ ಒಂದು 2 ಚಾಯ್ಸ್ ಕೊಟ್ಟಿತ್ತು. ಏನಂದರೆ ಫ್ರೀ ಯೂಸರ್ಸ್ ಮತ್ತು ಪ್ರೀಮಿಯಮ್ ಯೂಸರ್ಸ್ ಅಂತ. ಪ್ರೀಮಿಯಮ್ ಯೂಸರ್ಸ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಫ್ರೀ ಯೂಸರ್ಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕೊಟ್ಟಿರ್ತೀನಿ. ಫ್ರೀ ಯೂಸರ್ಸ್ ಮತ್ತು ಪ್ರೀಮಿಯಮ್ ಯೂಸರ್ಸ್ ಬಗ್ಗೆ ಏನು ಡಿಫ್ರೆನ್ಸ್ ಇದೆ, ಯಾವ ರೀತಿ ಅವ್ರು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಮೊನ್ನೆ ಮಾಡಿರೋ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲ್ಸೇ ಕೊಟ್ಟಿದ್ದೀನಿ. ನೀವು ಅದರಲ್ಲಿ ಜಾಯ್ನಿಂಗ್ ಆಗಿಬಿಟ್ಟು ಓದ್ಕೋಬೋದು. ಇಲ್ಲ ಅದರಲ್ಲಿ ನಮ್ಮ ಯೂಟ್ಯೂಬ್ ಲಿಂಕ್ ಇರ್ತದೆ, ಅದ್ರ ಬಗ್ಗೆ ನಾನು ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಬೋದು. ಮತ್ತು ಇಲ್ಲಿ ಫ್ರೀ ಯೂಸರ್ಸು ಮೊದಲನೇದಾಗಿ ನೋಡಬೇಕಾದ್ರೆ ಫ್ರೀ ಯೂಸರ್ಸು ಇಲ್ಲಿದೆ, ಸ್ಟಾರ್ಟ್ ದ ಫ್ರೀ ಅಂತ ಇದೆ. ಇಲ್ಲಿ ಫ್ರೀ ಯೂಸರ್ಸ್ ಮಾಡಬೇಕಾದ್ರೆ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೋದು. ಮತ್ತು ಪ್ರೀಮಿಯಮ್ ಯೂಸರ್ಸ್ ಬೇಕಾದರೆ ನೀವು ಈ ಚಾಯ್ಸ್ನ ಕ್ಲಿಕ್ ಮಾಡ್ಕೋಬೋದು, ಓಕೆನಾ. ಸೊ ಈ ರೀತಿ ಒಂದು 2 ಆಪ್ಷನ್ ಅನ್ನೋದಿರ್ತದೆ. ಪ್ರೀಮಿಯಮ್ ಯೂಸರ್ಸ್ಗೆ ಫ್ರೀ ಯೂಸರ್ಸ್ಗೆ ಏನು ವ್ಯತ್ಯಾಸ ಕ್ಲೀನಾಗಿ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫ್ರೀ ಯೂಸರ್ಸು ಜಸ್ಟ್ 2 ಮಂತ್ಸ್ ಮಾತ್ರ ಅವೈಲೇಬಲಲ್ಲಿ ಇರ್ತಾರೆ ಅಮೌಂಟ್ ತೊಗೊಳಕ್ಕೆ. ಮತ್ತು ಅವರು 2 ಮಂತ್ಸ್ ಆದಮೇಲೆ ಅವರು ಪ್ರೀಮಿಯಮ್ ಪ್ಯಾಕೇಜ್ನ ಆಟೋಮೆಟಿಕ್ಲಿ ಡಿಡಕ್ಟ್ ಆಗ್ತದೆ. ಅವರು ಡಿಡಕ್ಟ್ ಆದಮೇಲೆ ಅವರು ಮಾಮೂಲಿ ಪ್ರೀಮಿಯಮ್ ಯೂಸರ್ಸ್ಗೆ ಬರ್ತಾರೆ. ಸೊ ಅದು ನಿಮಗೆ ಬಿಟ್ಟಿರೋ ಚಾಯ್ಸು. ಇಲ್ಲಿ ಯಾವುದೇ ಕಾರಣಕ್ಕೆ ಯಾವುದು ಬಲವಂತನೇ ಇಲ್ಲ. ನೀವು ಜಾಯ್ನಿಂಗ್ ಆಗ್ಬೋದು, ಆಗದೇ ಇರ್ಬೋದು ಪ್ರೀಮಿಯಮ್ಗೆ, ಅರ್ಥ ಆಯ್ತಾ. ಇಲ್ಲ ನಮಗೆ ಫ್ರೀ ಯೂಸರ್ಸ್ ತೊಗೋಬೋದು, ಪ್ರೀಮಿಯಮ್ ಯೂಸರ್ಸ್ ತೊಗೋಬೋದು, ಅದ್ರ ಮೇಲೆ ನಿಮ್ಮ ಇಷ್ಟ. ಬಟ್ ಅದರ ಡೀಟೇಲ್ಸ್ ಅನ್ನೋದು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಇವಾಗ ಅದ್ರ ಬಗ್ಗೆ ಮಾತಾಡೋ ನೆಸೆಸಿಟಿ ನನಗಿಲ್ಲ ಅನಿಸ್ತದೆ ಇವಾಗ. ಸೊ ಇಲ್ಲಿ ನಾವು ಯಾವ ರೀತಿ ಜಾಯ್ನಿಂಗ್ ಆಗೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಒಂದು ಸತಿ ನಮ್ಮ ವೆಬ್ಸೈಟ್ನ ಲುಕ್ ಅನ್ನೋದು ನೋಡೋಣ. ಇಲ್ಲಿ ಟು ಜಾಯಿನ್ ದಿ ಅಪ್ಡೇಟ್ ಪ್ರೋಗ್ರಾಮ್, ಫಸ್ಟ್ ಒನ್ ಸ್ಟೆಪ್ 1 ಸ್ಟೆಪ್ 2 ಅಂತ ಕೊಟ್ಟಿದ್ದಾರೆ. ನೀವು ಓದ್ಕೊಂಡು ನಿಧಾನಕ್ಕೆ ನೀವು ಮಾಡ್ಕೊಂಡಂಗಿದ್ರೆ.
ಅರ್ಥ ಆಯ್ತಾ? ಸೊ ಇದು ನಮ್ಮ ಪ್ರೀಮಿಯಮ್ ಮತ್ತು ಫ್ರೀ ಯೂಸರ್ಸ್ಗೆ. ಮತ್ತು ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇನು ಇಲ್ಲ, ಜಸ್ಟು ನೀವು $10 ಅಂತ ಹೇಳ್ತಾ ಇದ್ದಾರಲ್ಲ ಸರ್, ಇವಾಗ $10ನ ನಾವು ಲೈಫಲ್ಲೂ ಪೇ ಮಾಡಿದ್ದೀವಿ, ಈ ಹದಲ್ಲಿ ಟೆರಾಕಾಸ್ಟ್ ಅನ್ನೋ ಕಂಪ್ನಿನೂ ಕೇಳ್ತಾ ಇದೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವೇನು ಮಾಡೋದು, ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ವಿ. ಅದು ಪ್ರಾಬ್ಲಮ್ಮೇ ಅಲ್ಲ ಆ್ಯಕ್ಚುಲಿ, ಜಸ್ಟ್ $10 ಅಂದರೆ ಇಲ್ಲಿ ಇದೆ ನೋಡಿ, $10 ಅಂತಂದರೆ ಜಸ್ಟ್ $844 ಮಾತ್ರ. ಇಷ್ಟೇ ನೀವು ಪೇ ಮಾಡಬೇಕು. ಇಷ್ಟು ಮಾಡಿದ್ರೆ ಫರ್ ಮಂತ್ಗೆ 1 ಲ್ಯಾಕಿಂದ 5 ಲ್ಯಾಕ್ವರೆಗೂ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಅದ್ರ ಮೇಲೆ ನಿಮ್ಮ ಇಷ್ಟ, ಯಾರು ಬಲವಂತನೂ ಇಲ್ಲ. ಅದು ಹಾಗಂತೇಳಿ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಅಂದರೆ ನಿಮ್ಮ ಒಪಿನಿಯನು, ನೀವು ಮಾಡಿದ್ರು ಮಾಡಿ, ಬಿಡಾದರೂ ಬಿಡಿ, ದಟ್ ಈಸ್ ಯುವರ್ ಒಪಿನಿಯನ್, ನಾಟ್ ಮೈ ಒಪಿನಿಯನ್. ಬಟ್ ಇಲ್ಲೇನಂತಂದರೆ $10 ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಥಾಟ್ ಇರ್ತದೆ. ಅಂದರೆ ನಾವೆಲ್ಲ ಕೆಲವರು ಅದರಲ್ಲಿ ಮೇಧಾವಿಗಳಿರ್ತವೆ, ಇಲ್ಲ ಅಂತಿಲ್ಲ. ಬಟ್ ಇದರ ಹೆಂಗೆ, ಯಾವ ರೀತಿ ನಾವು ಕಟ್ಟಬಾರ್ದ, ನಿಮ್ಮ ಇಷ್ಟ ಅದು. ಬಟ್ ಕಂಪ್ನಿ ಏನು ಹೇಳಿದೆಯೋ ಅದರ ಆಸ್ ಇಟ್ ಈಸ್ ನಡೀತಾ ಇದೆ. ಸೊ ಮಾಡ್ಕೊತೀರ ಬಿಡ್ತೀರೋ ಸೆಕೆಂಡ್ರಿ, ಓಕೆನಾ? ಡಿಸ್ಟರ್ಬ್ ಆಗ್ತಾನೆ ಇರ್ತದೆ. ಸರಿ, ಈ ಥರ ಮಾಡಿಕೊಂಡು ಅದನ್ನು ನೀವು ಫ್ರೀ ಯೂಸರ್ಸ್ ತೊಗೊತೀರಾ, ಪ್ರೀಮಿಯಮ್ ಯೂಸರ್ಸ್ ತೊಗೊಂಡಿದ್ದೀರಾ, ನಿಮ್ಮ ಇಷ್ಟ. ಮತ್ತು ಪ್ರೀಮಿಯಮ್ನ ಯೂಸರ್ಸ್ನ ನಾನು ಕ್ಲಿಕ್ ಮಾಡಿದ್ದೀನಿ. ಪ್ರೀಮಿಯಮ್ ಯೂಸರ್ಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ನಮ್ಮ ಒಂದು ಜಿಮೇಲ್ ID ಕೇಳ್ತದೆ ಸೈನಪ್ಗೆ. ಸೊ ಮತ್ತು ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಲೈಫಲ್ಲಿ ಈ ಹದಲ್ಲಿ ಏನು ಪಾಸ್ವರ್ಡ್ ಕೊಟ್ಟಿರ್ತೀರೋ ಇಲ್ಲಿ ಅದನ್ನೇ ಕೊಡಬೇಕಾಗ್ತದೆ. ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡಿದ್ರೆ ಜಸ್ಟು ನಿಮ್ಮ ಅಪ್ಲೈನಲ್ಲ, ನೀವು ಎಲ್ಲಾದರೂ ಬರೆದಿಟ್ಕೊಂಡಿದ್ರೆ ಅದನ್ನು ನೋಡಿಕೊಂಡು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ತೊಂದರೆ ಆಗ್ತದೆ. ಇಲ್ಲಿ ನಾನು ಪಾಸ್ವರ್ಡ್ನ ಎಂಟ್ರ್ ಮಾಡ್ತಾಯಿದ್ದೀನಿ. ಅದಾಯ್ತಾ? ಪಾಸ್ವರ್ಡ್ ಎಂಟ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ ಇರ್ತದೆ. ಒಂದು ಸತಿ ಪಾಸ್ವರ್ಡ್ನ ಚೆಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಯೂಸರ್ ನೇಮ್ ಕೇಳ್ತದೆ. ಯೂಸರ್ ನೇಮ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಅಪ್ಲೈನನ್ನು ಕೇಳಿದ್ರೆ ಅವರು ಲೈಫಲ್ ಡ್ಯಾಶ್ಬೋರ್ಡಲ್ಲಿ ಅಲ್ಲಿ ಕೆಳಗಡೆ ನಿಮ್ಮ ಯೂಸರ್ ನೇಮ್ಸ್ ಎಲ್ಲ ಇರ್ತವೆ. ಅವ್ರನ್ನ ಕೇಳಿಬಿಟ್ಟು ಆ ಯೂಸರ್ ನೇಮ್ ಅನ್ನೋದು ಎಂಟ್ರ್ ಮಾಡಿ. ಮತ್ತು ಕಂಟ್ರಿ ಫುಲ್ ನೇಮ್ ಕೊಟ್ಬಿಟ್ಟು ಕಂಟ್ರಿ ಕೊಡಿ. ಕಂಟ್ರಿ ಕೊಟ್ಬಿಟ್ಟು ಸೈನ್ ಅಪ್ ಮಾಡಿ, ಓಕೆನಾ? ಓಕೆನಾ ನೋಡಿ, ಅಲ್ಲಿ ಫುಲ್ ನೇಮ್ ಕೊಟ್ಬಿಟ್ಟು ಸೈನ್ ಅಪ್ ಮಾಡಿದ್ವಿ. ಸೈನ್ ಅಪ್ ಆದಮೇಲೆ ಇಲ್ಲಿ ನಮಗೆ $10 ಪೇ ಮಾಡಬೇಕು ಅಂತ ಬರ್ತಾಯಿದೆ, ಓಕೆನಾ? ಸೊ ಈ $10ನ ಪೇ ಮಾಡಬೇಕಾದ್ರೆ ಏನೇನು ಪ್ರೊಸೀಜರ್ ಅಂದರೆ ನಿಮ್ಮಿಷ್ಟ, ನಿಮ್ಮ ಅನಿಸಿಕೆ. ಯಾಕಂದರೆ ಮತ್ತೆ ನನ್ನನ್ನು ಕೇಳಬಾರ್ದು, ಏನು ಸರ್ ಹಂಗೆ ಹಿಂಗೆ ಅಂತ ನಾವು ಕ್ವಶನ್ ಕೇಳ್ಬಾರ್ದು. ಯಾಕಂದರೆ ಆಲ್ರೆಡಿ ಅನುಭವಿಸಿದ್ದೀವಿ ಎಲ್ಲ ಕಷ್ಟಗಳು ಅನುಭವಿಸಿದ್ದೀವಿ. ಮತ್ತು ಆ ಕಷ್ಟಗಳನ್ನ ನಾವು ಅನುಭವಿಸ್ಬಾರ್ದು. ಆ ಒಂದು ನಿಮ್ಮ ಒಂದು ಕೆಲವರು ಇದ್ದಾರೆ, ಬಟ್ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ನನ್ನ ಕೆಲಸ ಏನಿದೆಯೋ ಅದು ಮಾಡಿಕೊಂಡು, ನಿಮ್ಗೆ ಎಜುಕೇಟ್ ಬೇಕಂತಂದರೆ, ನಿಮ್ಗೆ ಅನಿಸಿಕೆ ಬೇಕು, ನಮ್ಮ ಒಂದು ಹೆಲ್ಪ್ ಬೇಕಂತಂದರೆ ನೀವು ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮಲ್ಲಿ ಜಾಯ್ನಿಂಗ್ ಆಗಿ ನಿಮಗೆ ಅಲ್ಲಿ ಎಲ್ಲ ಡೀಟೇಲ್ಸ್ನ ನಮಗೆ ಬರೋ ಕಂಪ್ನಿ ಬಗ್ಗೆ ಏನೇನು ಮಾಹಿತಿ ಇರ್ತದೆ ಎಲ್ಲನೂ ನಾನು ನಿಮಗೆ ಅಲ್ಲಿ ಕೊಡ್ತಾ ಇರ್ತೀನಿ, ಜಾಯ್ನಿಂಗ್ ಆಗ್ಬೋದು. ಮೊದಲನೇದಾಗಿ ನಾವು ಜಿಮೇಲ್ ID ಅಂತ ಇಲ್ಲಿದೆ. $10ನ ಯಾವ ರೀತಿ ಪೇ ಮಾಡಬೇಕಂದ್ರೆ ನಮಗೆ 4 ಆಪ್ಷನ್ಸ್ ಇದ್ದಾವೆ, ಓಕೆನಾ? ಒಂದು ವೀಸಾ ಕಾರ್ಡು, ಇನ್ನೊಂದು ಮಾಸ್ಟರ್ ಕಾರ್ಡು, ಒಂದು ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡು. ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ನಮ್ಮ ಹತ್ರ ಇಲ್ಲ, ಓಕೆನಾ? ಬಟ್ ಮಾಸ್ಟರ್ ಕಾರ್ಡು, ವೀಸಾ ಕಾರ್ಡು ಅನ್ನೋದು ಇರ್ತದೆ ಕಂಪಲ್ಸರಿ. ಸೊ ಅದನ್ನು ನೀವು ಇಲ್ಲಿ ಕಾರ್ಡ್ ನಂಬರ್, ಇಲ್ಲಿ ಹೋಲ್ಡರ್ ನೇಮು ಇಲ್ಲಿ ಆಗಿಬಿಟ್ಟು ಕಾರ್ಡು ಇದೆಲ್ಲ ಆಗಿಬಿಟ್ಟು ಹೋಲ್ಡರ್ ನೇಮು, ಕಾರ್ಡ್ ನಂಬರ್ ಆಗಿಬಿಟ್ಟು ನೀವು ಇಲ್ಲಿ ಪೇ ಮಾಡಿದ್ರೆ ಮುಗೀತು ಕತೆ, ಓಕೆನಾ? ಇಲ್ಲಿ $10ನ ಪೇ ಮಾಡ್ಬೋದು, ಓಕೆನಾ? ಸೊ ಈ ರೀತಿ ವೆಬ್ಸೈಟ್ನ ಲಾಗಿನ್ ಮಾಡೋದು. ಮತ್ತು ನಾನು ಬ್ಯಾಕ್ ಹೋಗ್ತಾಯಿದ್ದೀನಿ ಈಗ.
ನೋಡಿ ಈ ಥರ. ಅಂದರೆ ನಿಮ್ಮ ಹತ್ರ ಮಾಸ್ಟರ್ ಕಾರ್ಡು ವೀಸಾ ಕಾರ್ಡ್ ಇದ್ದರೆ ನೀವು ಪೇ ಮಾಡ್ಬೋದು, ಓಕೆನಾ. ನಾನು ಇಲ್ಲಿ ಪೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಆಗೋಕ್ಕೆ ಹೋಗಬೇಡಿ. ನಾನು ಪೇ ಮಾಡ್ತೀನಿ, ಬಟ್ ಪ್ರೆಸೆಂಟ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಇವಾಗ ಪೇ ಮಾಡಲ್ಲ, ನಾನು ಪೇ ಮಾಡ್ಕೊತೀನಿ ಅದನ್ನು. ನೋಡಿ ಇವಾಗ ಹೋಮ್ ಪೇಜ್ಗೆ ಹೋಗ್ತಾಯಿದ್ದೀನಿ. ಈಗ ಈ ಥರ ನಿಮಗೆ ತೋರ್ಸೋಕ್ಕೋಸ್ಕರ ನೋಡಿ ಈ ಥರ ಪ್ರೋಸೆಸ್ಸು, ಲಾಗಿನ್ ಪ್ರೋಸೆಸ್ ಅನ್ನೋದಿರ್ತದೆ. ಚೆನ್ನಾಗಿದೆ ವೆಬ್ಸೈಟು, ಸೂಪರಾಗಿದೆ. ಅದೇ ರೀತಿ ನಮ್ಮ ಒಂದು ಕಂಪ್ನಿಯ ಎಲ್ಲ ಡೀಟೇಲ್ಸು ಇಲ್ಲಿ ಕೊಟ್ಟಿದ್ದು, ಇಂಟ್ರೊಡಕ್ಷನ್ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಅದಾದಮೇಲೆ ನಮ್ಮ ಒಂದು ಪಾಪಪ್ ಅನ್ನೋದು ಕಂಪ್ನಿ ಕಡೆಯಿಂದ ಬರ್ತದೆ. ಇಲ್ಲಿ ಈ ಪಾಪಪ್ ಅನ್ನೋದು ನಾವು ನೋಡ್ಬೋದು, ಇಲ್ಲಿ ಅರ್ಥ ಆಯ್ತಾ. ಇಲ್ಲಿ ನಾವು $10 ನಾವು ಪೇ ಮಾಡಿದ್ರೆ ನಮಗೆ ಒಂದು ಅಪಾರ್ಟ್ಮೆಂಟ್ ಅನ್ನೋದು ಕೊಡ್ತಾರೆ, ಓಕೆನಾ. ಸೊ ಅದ್ರ ಬಗ್ಗೆ ಪೇ ಮಾಡಿದ್ಮೇಲೆ ನಾನು ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತಿದೆ, ಇಲ್ಲಿ ನೋಡ್ಬೋದು. ನೋಡಿ ಅಪಾರ್ಟ್ಮೆಂಟ್ ಸೈಜು 40m2 ಅಂತಿದೆ. ಇಲ್ಲಿ $10 ಪೇ ಮಾಡಿದ್ರೆ ಈ ಆಪ್ಷನ್ ಅನ್ನೋದು ಬರಲ್ಲ, ಎಲ್ಲ ಗ್ರೀನಾಗಿ ಬರ್ತದೆ. ಅದೇ ನೀವು ಮಾಡಿದ್ದೀರಿ, ನಿಮಗೆ ಇದೊಂದು ಸಿಕ್ಕಿದೆ ಅಂತ ಅರ್ಥ ಆಯ್ತಾ, ಅಪಾರ್ಟ್ಮೆಂಟ್ ಸಿಕ್ಕಿದೆ ಅಂತ ಅರ್ಥ. ನೋಡಿ ಈ ಥರ. ಸರಿ, ವೆಲ್ಕಮ್ ಟು ಬ್ಯಾಕ್ ಶ್ರೀನಿವಾಸ್, ನನ್ನ ಹೆಸರು ಬಂದಿದೆ. ಸೊ ಇದು ವೆಲ್ಕಮ್, ಇದು ನಮ್ಮ ವೆಬ್ಸೈಟು. ನಾವು ಬೇಕಾದರೆ $10 ಮತ್ತೆ ಪೇ ಮಾಡ್ಕೋಬೋದು ಅಂತ ಹೇಳಿದೆ, ಇಲ್ಲಿ ಮಾಡ್ಬೋದು, ಅರ್ಥ ಆಯ್ತಾ. ಸೊ ನೋಡಿ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವು $10 ಪೇ ಮಾಡ್ಬೋದು, ಅರ್ಥ ಆಯ್ತಾ. ಮೊದಲನೇದಾಗಿ ಇದು ಡ್ಯಾಶ್ಬೋರ್ಡು. ಮೈ ಪ್ರಾಪರ್ಟೀಸು ನಾನು ಇನ್ನೂ ಏನೂ ಮಾಡಿಲ್ಲ. ಮೈ ಪ್ರಾಪರ್ಟೀಸ್ ಬಗ್ಗೆ ಇಲ್ಲಿದೆ. ಮತ್ತು ರೆಫರಲ್ಸ್ ಅಂತ ಇಲ್ಲಿದೆ ಎಲ್ಲ. ಮತ್ತು ಅರ್ನಿಂಗ್ಸು, ನಾವು ಇನ್ನು ಅರ್ನಿಂಗ್ಸ್ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಫುಲ್ಲು ರೆಫರಲ್ಸ್, ಕಮಿಷನ್ಸ್ ಅನ್ನೋದು ಇಲ್ಲಿ ಬರ್ತದೆ, ಅರ್ಥ ಆಯ್ತಾ. 3 ಲೆವೆಲ್ಸ್ ಅಂತ ಹೇಳಿಲ್ಲ, ಇದೆ 1, 2, 3 ಇಲ್ಲಿದೆ ನೋಡಿ. 1, 2, 3 3 ಲೆವೆಲ್ಸು ಇನ್ಕಮ್ ಅನ್ನೋದು ಇಲ್ಲಿ ನಮಗೆ ಜನ್ರೇಟ್ ಆಗ್ತಾ ಇರ್ತದೆ. ಈ ರೀತಿ ಇದು ನಮ್ಮ ಡ್ಯಾಶ್ಬೋರ್ಡು, ಇದು ನಮ್ಮ ಟೆರಾಕಾಸ್ಟ್ ಕಂಪನಿಯ ಒಂದು ಪ್ರೊಫೈಲ್ ಪಿಕ್ಚರ್, ಓಕೆನಾ. ಸೊ ಈ ರೀತಿ ನೀವು ಒಂದು ವೆಬ್ಸೈಟ್ ಅನ್ನೋದು ಲಾಗಿನ್ ಮಾಡ್ಕೋಬೋದು. ಮತ್ತು ನಿಮ್ಮ ಲಾಗಿನ್ ಮಾಡಿದಾಗ ಪಾಸ್ವರ್ಡು, ಯೂಸರ್ ನೇಮ್ ಅನ್ನೋದು ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಮತ್ತು ಇಹಾದಲ್ಲಿ ಏನು ಕೊಟ್ಟಿರ್ತೀರಲ್ಲ, ಸೊ ಅದನ್ನೇ ಕೊಡಬೇಕಾಗ್ತದೆ, ಮರ್ತೋಗ್ಬೇಡಿ. ಅದನ್ನು ಬರೆದಿಟ್ಕೊಳ್ಳಿ. ನಾನು ಮುಂಚೆನೇ ಹೇಳಿದ್ದೆ ಅದು ಬರೆದಿಟ್ಕೊಳ್ಳಿ ಅಂತ, ಬಟ್ ಎಷ್ಟೋ ಜನ ಮಿಸ್ಯೂಸ್ ಮಾಡಿದ್ದಾರೆ, ಅದು ನಾವೇನು ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ನಿಮ್ಮ ಇಷ್ಟ. ಸೊ ನಾನು ಇಲ್ಲಿ ಏನು ಕೊಟ್ಟಿದ್ದೀನಲ್ಲ ಅಷ್ಟಿದು, ಇದನ್ನು ನೋಡಿಕೊಂಡು ಅರ್ಥ ಆಗಲಿಲ್ಲ ಮತ್ತೆ ನೋಡಿಬಿಟ್ಟು ಕ್ಲೀನಾಗಿ ಅದನ್ನು ನೋಡಿಕೊಂಡು ಮಾಡಿ ಅಂತ ನನ್ನ ಒಂದು ಅಭಿಪ್ರಾಯ. ಮತ್ತು ನನಗೆ ಯಾವುದೇ ಥರ ಫೋನ್ ಮಾಡೋಕ್ಕೆ ಹೋಗಬೇಡಿ. ಐ ಆಮ್ ನಾಟ್ ರೆಸ್ಪಾನ್ಸ್ ಟು ಯು, ರೆಸ್ಪಾನ್ಸ್ ಮಾಡಲ್ಲ ನಿಮಗೆ. ಸೊ ಏನಿದ್ರು ನಾನು ಜಸ್ಟ್ ಒಂದು ಮೆಸೇಜ್ ಮಾಡಿ, ನಿಮಗೇನಾದ್ರು ಡೌಟ್ ಇದ್ದರೆ ಆ ಡೌಟ್ ಮೆಸೇಜ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ನಾನು ಅದ್ರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ, ನೀವು ಅಲ್ಲಿ ನೋಡ್ಕೋಬೋದು. ಇನ್ನು ನಮಗೆ 5 ಡೇಸ್ ಇದೆ, ಅರ್ಥ ಆಯ್ತಾ. ಕಂಪ್ನಿ ಹೇಳ್ದಂಗೆ ನಮಗೆ 5 ಡೇಸ್ ಟೈಮ್ ಇದೆ, ನೋಡೋಣ. 5 ಡೇಸ್ ಏನು ಹೆಚ್ಚು ಕಮ್ಮಿ ಜಾಸ್ತಿನೇ ಆಗೋಲ್ಲ, 5 ಡೇಸ್ ಇರೋದು. ಆದಷ್ಟು ಬೇಗ ನಮ್ಮ ಬೋನಸ್ಸು, ನಮ್ಮ ಕಂಪ್ನಿ ಇನ್ಕಮ್ ಎಲ್ಲ ಬರ್ತದೆ. ಶುಭವಾಗಲಿ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು.